ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲಕ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಕಿನ್ ಕೇರ್ ವಿಡಿಯೋ ಮಾಡಾದ್ಮೇಲೆ ಚಿಕ್ಕದಾಗಿ ಮೇಕಪ್ ಟ್ಯುಟೋರಿಯಲ್ ಮಾಡೋಣ ಅಂತ ಅನ್ಕೊಂಡ್ವಿ. ಅಂದ್ರೆ ಮೇಕಪ್ ಟ್ಯುಟೋರಿಯಲ್ ನಾನು ಯೂಶಲಿ ಹಂಗೆ ಆಚೆ ಹೋದಾಗ ಪ್ರೀಮಿಯರ್ ಶೋಸ್ಗೆ ಇಲ್ಲ ಸೆಲೆಬ್ರಿಟಿ ಶೋಸ್ಗೆ ಪ್ರಮೋಷನ್ಸ್ಗೆ ಆಚೆ ಹೋದಾಗ ಸಿಂಪಲ್ ಆಗಿ ಹೇಗೆ ಮೇಕಪ್ ಮಾಡ್ಕೊತೀನಿ ವಿತ್ ಸಿಂಪಲ್ ಪ್ರಾಡಕ್ಟ್ಸ್. ಆ ಪ್ರಾಡಕ್ಟ್ಸ್ ಏನು ಅಂತ ತೋರಿಸ್ತೀನಿ. ಸೊ ಹೇಗೆ ಮೇಕಪ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಫಸ್ಟು ಮಾಯ್ಶ್ಚರೈಸ್ ಮಾಡ್ಕೋಬೇಕು. ನಾನು ಏನೂ ಹಾಕ್ಕೊಂಡಿಲ್ಲ ಫೇಸ್ಗೆ. ಸೊ ಫಸ್ಟು ಮಾಯ್ಶ್ಚರೈಸರ್ ಉಪಯೋಗಿಸ್ತೀನಿ. ನನ್ನ ಸ್ಕಿನ್ ಬೇಸಿಕಲಿ ಸ್ವಲ್ಪ ಡ್ರೈ. ಸೊ ಪ್ರೆಪ್ ಮಾಡೋದು ತುಂಬ ಇಂಪಾರ್ಟೆಂಟು. ನೆಕ್ ಪಾರ್ಟ್ ಮರಿಬಾರ್ದು ಯಾವಾಗಲೂ ಅಷ್ಟೇ. ಆಮೇಲೆ ಮಾಯ್ಶ್ಚರೈಸರ್ ಹಚ್ಚಿದ್ಮೇಲೆ ಒಂದು 2 ಮಿನಿಟ್ಸ್ ಒಂದು ಮಿನಿಟ್ ಬಿಟ್ಬಿಟ್ಟು ಸನ್ಸ್ಕ್ರೀನ್ ಹಾಕೋತೀನಿ. ಸ್ವಲ್ಪ ಖಾಲಿಯಾಗಿದೆ, ವಾಪಸ್ ಸದ್ಯ ಬಂತು. ಸೊ ಸನ್ಸ್ಕ್ರೀನು ಮಾಯ್ಶ್ಚರೈಸರು ಎರಡೂ ಆಯಿತು. ನೀವು ಸನ್ಸ್ಕ್ರೀನ್ ಯಾವ್ದು ಉಪಯೋಗಿಸ್ಬೇಕು ಅಂತ ಕೇಳ್ತಾ ಇದ್ರಿ. ಸೊ ಸನ್ಸ್ಕ್ರೀನು ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನು ಉಪಯೋಗಿಸಿ. ನನ್ನ ಸ್ಕಿನ್ ಟೈಪ್ಗೆ ಒಂದು ಸೆಟ್ ಆಗುತ್ತೆ, ಸೊ ನಾನು ಅದನ್ನು ಉಪಯೋಗಿಸ್ತೀನಿ. ನಿಮ್ಮ ಸ್ಕಿನ್ ಟೈಪ್ಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನು ಉಪಯೋಗಿಸಿ. ಅಂದರೆ ನಿಮಗೆ ಗೊತ್ತಾಗುತ್ತೆ ಡ್ರೈ ಸ್ಕಿನ್ನ, ಆಯಿಲಿ ಸ್ಕಿನ್ನ, ಕಾಂಬಿನೇಷನ್ ಸ್ಕಿನ್ನ ಅಂತ. ಸೊ ಅದ್ರ ಪ್ರಕಾರ ಇವಾಗ ನಾನು ಉಪಯೋಗಿಸ್ತಿರೋದು ಡಾಟ್ ಆ್ಯಂಡ್ ಕೀದು. ಸೊ ನಾನು ಸನ್ಸ್ಕ್ರೀನ್ ತುಂಬ ಚೇಂಜ್ ಮಾಡ್ತಾ ಇರ್ತೀನಿ. ಇವಾಗ ಒಂದು ಉಪಯೋಗಿಸಿದ್ರೆ ನಾಳೆನೊಂದು ಉಪಯೋಗಿಸ್ತಾ ಇರ್ತೀನಿ. ಸೊ ಇವಾಗ ಪ್ರೆಸೆಂಟ್ಲಿ ಇದನ್ನು ಉಪಯೋಗಿಸ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ವೆರಿ ಲೈಟ್ ವೆಯ್ಟ್. ನೀವು ನೋಡಿರೋ ಹಾಗೆ ನನಗೆ ಇಲ್ಲಿ ಮಾರ್ಕ್ ಇದೆ, ಅದನ್ನು ಕವರ್ ಮಾಡ್ಕೋಣ. ಯೂಶ್ವಲಿ ನೀವು ನಿಮ್ಮ ಪಿಂಪಲ್ಸ್ನ ಹೊಡೆದ್ರೆ ಹಿಂಗಾಗುತ್ತೆ. ನಾನು ಅದೇ ಮಾಡ್ಕೊಂಡಿರೋದು. ಸೊ ನಾನು ಯೂಸ್ ಮಾಡ್ತಿರೋದು ಡರ್ಮಾ. ಮೋಸ್ಟ್ಲಿ 4 ಅನ್ಸ್, ಏನು ನನಗೂ ಗೊತ್ತಿಲ್ಲ. ಇಲ್ಲಿ ಚೂರು ಕವರ್ ಮಾಡ್ಕೊತೀನಿ. ಸೊ ಡರ್ಮಾ ತೊಗೊಂಡು ಏನು ಮಾಡ್ತೀನಿ, ಫುಲ್ ಫೇಸಿಗೆ ಕವರ್ ಮಾಡ್ತೀನಿ. ಎಲ್ಲಿ ಬೇಕು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ಗೆ. ಅಷ್ಟೊಂದು ಡಾರ್ಕ್ ಸರ್ಕಲ್ಸ್ ಇಲ್ಲ ನನಗೆ, ತುಂಬ ನಿದ್ದೆ ಮಾಡ್ತೀನಿ ನಾನು. ನನಗೆ ಎಷ್ಟು ಅಷ್ಟು ಕವರ್ ಮಾಡಿ ಹಚ್ಕೊಂಡಿದ್ದೀನಿ. ಇವಾಗ ಈ ಬ್ರಷ್ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ ನನ್ನ ಪ್ರಕಾರ. ನಾನು ಸೀರಿಯಲ್ ಮಾಡೋ ಸಿನಿಮಾ ನೋಡೋದ್ರ ಇರುತ್ತೆ. ಇದು ಪ್ಯಾಕಲ್ಲಿ ನಾನು ತೊಗೊಂಡಿರೋ ಬ್ರಷು. ಇದೊಂಥರ ಆಲ್ ಇನ್ ಒನ್ ಬ್ರಷ್ಗೂ ಓಕೆ, ಫೌಂಡೇಶನ್ಗೂ ಓಕೆ, ಪೌಡರ್ಗೂ ಓಕೆ, ಎಲ್ಲದಕ್ಕೂ ಓಕೆ. ಸೊ ಐ ರಿಯಲಿ ಲವ್ ದಿಸ್ ಬ್ರಷ್. ಇದರಲ್ಲಿ ನಾನು ಮೀಡಿಯಮ್ ಕವರೇಜ್ ಮಾಡ್ತೀನಿ, ಫುಲ್ ಕವರ್ ಫೇಸ್ನ ಕವರ್ ಮಾಡಲ್ಲ, ಯಾಕಂದರೆ ನಂಗೆ ಇಷ್ಟ ಆಗಲ್ಲ. ಸೊ ಡರ್ಮಾಯಿಂದ ದಿಸ್ ಇಸ್ ಡನ್. ಆಫ್ಟರ್ ಫೌಂಡೇಶನ್ ನಾನು ನೆಕ್ಸ್ಟ್ ಹೋಗೋದು ಕಣ್ಣು. ಸೊ ಕಣ್ಣಿಗೆ ನನ್ನ ಹತ್ರ 2 ಐ ಶ್ಯಾಡೋ ಪ್ಯಾಲೆಟ್ ಇದೆ. ಒಂದು ಇದು, ಸೊ ಐ ಶ್ಯಾಡೋ ಲೈಬ್ರರಿ, ಇಟ್ ಇಸ್ ಲೈಕ್ ದಿಸ್. ಇನ್ನೊಂದು ತೊಗೊಂಡೆ, ರೆವಲ್ಯೂಷನ್ ಅಂತ. ನ್ಯೂಡ್ ಶೇಡ್ಸ್ ಇದೆ, ಸೊ ನಂಗೆ ಇಷ್ಟ ನ್ಯೂಡ್ ಶೇಡ್ಸು. ಸೊ ಫಸ್ಟ್ ಏನು ಮಾಡ್ತೀನಿ, ಲೈಟ್ ಶೇಡ್ ಏನಿದೆ ಇದು ಮತ್ತು ಇದರಲ್ಲಿ ನಾನು ಬರ್ಕೋತೀನಿ. ಅಂದರೆ ಅಲ್ಲಿ ಸ್ವಲ್ಪ ಕಂಪೇರ್ ಟು ಸ್ಕಿನ್ ಅಲ್ಲಿ ಸ್ವಲ್ಪ ಡಾರ್ಕ್ ಇರುತ್ತಲ್ವ. ನಾನು ಮಾಡೋದು ತುಂಬ ಬೇಸಿಕ್ ಮೇಕಪ್ಪು, ನಾನೇನು ಪ್ರೊಫೆಷ್ನಲ್ ಅಲ್ಲ, ಇವಾಗಲೂ ಹೇಳ್ತಾ ಇದ್ದೀನಿ, ಡೋಂಟ್ ಜಡ್ಜ್ ಮೀ. ಈ ಗೋಲ್ಡ್ ಅಥವಾ ನನಗೆ ಗೋಲ್ಡ್ ಇಷ್ಟ, ಗೋಲ್ಡ್ ಶೇಡ್ಸ್ ಇಷ್ಟ. ಸೊ ನಾನು ಇದು ಒಂಥರ ಈ ಥರ ಬರುತ್ತೆ. ದಿಸ್ ಇಸ್ ಮೈ ಸಿಂಪಲ್ ಐ ಮೇಕಪ್. ಸೊ ಆಲ್ ಐ ಡೂ. ಸೊ ಐ ಆದ ತಕ್ಷಣ ವಿಲ್ ಗೋ ಟು ಐಬ್ರೋಸ್. ನಾನು ಐಬ್ರೋಸ್ನ ಫಿಲ್ ಮಾಡಲ್ಲ. ನಾನು ಏನು ಹಾಗೆ ಇದೆ ನ್ಯಾಚುರಲ್ ಆಗಿ ಹಾಗೆ ಇರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಫ್ ಯು ವಾಂಟ್ ಟು ಕವರ್, ನಾನು ಈ ಎಡ್ಜಸ್ ಕೂಡ ಕಟ್ ಮಾಡ್ತಲ್ಲ ಬಿಕಾಸ್ ನನಗೆ ನ್ಯಾಚುರಲ್ ಆಗಿರಲಿ ಅಂತ ಇಷ್ಟ. ಸೊ ನಾನು ಕಾಜಲ್ನ ಹಚ್ಕೊಳ್ಳೋ ಬದಲು ಏನು ಮಾಡ್ತೀನಿ, ಐ ಶ್ಯಾಡೋ ಪ್ಯಾಲೆಟಲ್ಲಿ ಐ ಟೇಕ್ ದಿಸ್ ಬ್ರೌನ್ ಆ್ಯಂಡ್ ಈ ಲೈಟ್ ಬ್ರೌನ್ನ ತೊಗೊಂಡು ಇದರೊಳಗೆ ಹಿಂಗೆ. ಇದಾದ್ಮೇಲೆ ನೀವು ಬೇಕಾದ್ರೆ ಕಣ್ಣಿಗೆ ಕಾಜಲ್ ಹಚ್ಕೋಬೋದು. ನಾನು ಬೇಕಾದ್ರೆ ಹಚ್ಕೊಂಡು ತೋರಿಸ್ತೀನಿ. ಅದಾದ್ಮೇಲೆ ಮಸ್ಕರ. ಒಂದು ಮೇಬ್ಲಿನ್ ಅವ್ರದ್ದು ಸ್ಕೈ ಹೈ, ಇನ್ನೊಂದು ಸೆಫೋರಾ. ನನಗೆ ತುಂಬ ಇಷ್ಟ ಸೆಫೋರಾದು, ಸಖತ್. ಅಂದರೆ ಇಟ್ ಗಿವ್ ಯು ಲಾಂಗ್ ಲ್ಯಾಶಸ್. ಓಕೆ, ಐಸ್ ಆಯಿತು, ಐಬ್ರೋಸ್ ಆಯಿತು, ಮೇಕಪ್ ಫೌಂಡೇಶನ್ ಆಯಿತು. ಸೊ ಆದಮೇಲೆ ಇವಾಗ ಬ್ಲಷು. ನಾನು ಇದನ್ನು ಅರ್ಥ್ರಿದಮಲ್ಲಿ ತೊಗೊಂಡಿರೋದು. ಇದೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಇದನ್ನು ಚೂರು ತೊಗೋತೀನಿ ಹಿಂಗೆ, ಇಷ್ಟ. ತುಂಬ ತೊಗೊಳ್ಳೋದ, ನಂಗೆ ತುಂಬ ಆ್ಯಕ್ಚುಲಿ ಬ್ಲಷ್ ಅಂದರೆ ತುಂಬ ಇಷ್ಟ, ಬಟ್ ತುಂಬ ಆದರೆ ಚೆನ್ನಾಗಿ ಕಾಣಿಸಲ್ಲ.
ಆ್ಯಕ್ಚುಲಿ ಬ್ಲಷು ಕಾಂಟೂರಿಂಗ್ ಹೈಲೈಟರ್ ಯಾಕೆ ಮಾಡ್ತಾರೆ ಅಂದರೆ ಫುಲ್ ಎನ್ಹಾನ್ಸ್ ಯುವರ್ ಫೇಸ್ ಅಷ್ಟೇ, ಇನ್ನೇನು ಇಲ್ಲ. ಮೇಕಪ್ ಮೇಜರ್ ಮಾಡ್ಕೊಳ್ಳೋದೇ ಅದೊಂದು ರೀಸನ್ಗೆ, ಬಿಕಾಸ್ ನಮ್ಮ ಫೇಸ್ ಏನಿದೆ ಅದನ್ನು ಫೀಚರ್ಸ್ನ ಎನ್ಹಾನ್ಸ್ ಮಾಡುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಮೂವಿಯ ಓಕೆ. ಯೂಶ್ವಲಿ ನಾನು ಲಿಪ್ಸ್ಟಿಕ್ನ ಉಪಯೋಗಿಸೋ ಬದಲು ಈ ಐ ಹ್ಯಾವ್ ದಿಸ್ ಬಾಡಿ ಶಾಪ್ದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಅಂತ, ಇದು ಹೆಂಗೆ ಎನ್ಹಾನ್ಸ್ ಮಾಡೋದು ಗೊತ್ತಾ ನಿಮ್ಮ ಫೇಸ್ನ? ಲಿಪ್ಸ್ಟಿಕ್ಕೇ ಬೇಡ ನೋಡಿ, ಸೊ ನ್ಯಾಚುರಲ್ ಇಟ್ ಲುಕ್ಸ್. ನಾನು ಆ್ಯಕ್ಚುಲಿ ಹೊರಗಡೆ ಎಲ್ಲ ಹೋದರೆ ಇದನ್ನ ಹಚ್ಕೊಳ್ಳೋದು, ಇದೊಂದು ಇದ್ಬಿಟ್ರೆ ಆಯ್ತು ಮೇಕಪ್ ಇಸ್ಕೊಂಡು ನಾನು ಮೇಕಪ್ಪೇ ಮಾಡ್ಕೊಳ್ಳೋಲ್ಲ, ನಾನು ಅದೇ ಸಾಕು ಅಂತ ಬಿಟ್ಬಿಡ್ತೀನಿ. ಇದು ಲಿಪ್ ಟಿಂಟ್ ಹಚ್ಚಿದ್ಮೇಲೆ ನೀವು ಬೇಕಿದ್ರೆ ಈ ಗ್ಲಾಸ್ ಹಚ್ಬೋದು. ಇದು ವಿಕ್ಟೋರಿಯಾ ಸೀಕ್ರೆಟ್ದು ಟೋಟಲ್ ಶೈನ್ ಅಡಿಕ್ಟ್ ಅಂತ. ಸೊ ದಿಸ್ ಇಸ್ ಹೌ ಮೈ ಫೈನಲ್ ಮೇಕಪ್ ಲುಕ್ಸ್. ಓ ಶಿಟ್, ನಾನು ಹೈಲೈಟರೇ ಹಾಕಿಲ್ಲ. 1 ಸೆಕೆಂಡ್. ಹೈಲೈಟರ್ ಅಂದರೆ ಫುಲ್ ನಾನು ನನಗೆ ಹಾಕೊಂಡ್ಬಿಡಲ್ಲ, ಬಿಕಾಸ್ ಆ ಟಿಂಟಲ್ಲೇ ಸ್ವಲ್ಪ ಶೈನಿಂಗ್ ನೇಚರ್ ಇರುತ್ತೆ. ಇದನ್ನೇನು ಮಾಡ್ತೀನಿ, ಹೀಗೆ ತಗೋತೀನಿ, ಇದನ್ನೆಲ್ಲ ಮಿಕ್ಸ್ ಮಾಡಿ ಓಕೆ done. So this is the final look. ಲಿಪ್ಸ್ಟಿಕ್ಕು ನಾನು ಟಿಂಟ್ ಹಾಕ್ತೀನಿ, ನೀವು ಬೇಕಾದ್ರೆ ಲಿಪ್ಸ್ಟಿಕ್ ಹಾಕೋದು. ಇವಾಗ ಬೇಕಾದ್ರೆ ನಾನು ಲಿಪ್ಸ್ಟಿಕ್ ಹಾಕಿ ತೋರಿಸ್ತೀನಿ, ಇನ್ನೂ ಬ್ರೈಟಾಗಿ ಕಾಣಿಸ್ತೀವಿ ನಾವು ಲಿಪ್ಸ್ಟಿಕ್ ಹಾಕಿದ್ರೆ. ದಿಸ್ ಇಸ್ ಮೇಬ್ಲಿನ್ ಲಿಪ್ಸ್ಟಿಕ್. ಸ್ವಲ್ಪ ಹೌದು ಅಲ್ಲ ನನಗೆ. ಬಾಯ್ ಬಾಯ್. ಗ್ಲಾಸ್ ಬಿಟ್ಟರೆ ಒಳ್ಳೆಯ ಫಾರೆವರ್ 52 ಫೌಂಡೇಶನ್ ಡಮಾರ್ ಆಯಿತು. ನನ್ನ ಕಾಲ ಮೇಲೆಲ್ಲ ಬಿದ್ದಿದೆ. ಅಮ್ಮ ಅದನ್ನು ನೋಡಿದ್ರೆ ಮುಗಿದ ನಕ್ಕಂತೆ. ನಾನು ಹೊಸ ಫೌಂಡೇಶನ್ ತಂದಿದ್ದೆ, ಉಪಯೋಗಿಸೇ ಇರಲಿಲ್ಲ, ಬಿಡೋದು. ಅದಕ್ಕೆಲ್ಲ ಕಾರಣ ಅಖಿಲೇಶ್. ಬ್ರಷಲ್ಲಿ ಬ್ರಷ್ ಬಿಡ್ತಾ ಇದ್ದೀನಿ. ಸೊ ಇವಾಗ ಎಲ್ಲಿ ನಿಲ್ಸಿದೆ ಟ್ಯುಟೋರಿಯಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಅಖಿಲೇಶ್ ಬರ್ತಾ ಇದ್ದಾನೆ ಫ್ರೇಮಲ್ಲಿ, ಬಂದ. ವಿಡಿಯೋ ಒಂದ್ಸತಿ ಮಾಡಿದ್ವಿ, ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಇನ್ನೊಂದ್ಸತಿ ಮಾಡ್ತಾ ಇದ್ವಿ.